ಆತ್ಮೀಯರೇ, ತಮಗೆಲ್ಲರಿಗೂ ರವಿಕುಮಾರ್ ಅನು ಫಾರ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ಒಟ್ಟು 4 ಅಂಕಗಳ ಪ್ರಶ್ನೆಯನ್ನು ಕೇಳ್ತಾರೆ. ಆ 4 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಕೇಳ್ತಾರೆ ಅಂತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. बसंत की सच्चाई पाठ में कुल 4 अंक है. 1 अंक वाले एक प्रश्न और 3 अंक वाले एक प्रश्न. 3 ಅಂಕದ ಮತ್ತು 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆತ್ಮೀಯರೇ, ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನೋಡೋಣ. पाठ का नाम बसंत की सच्चाई. पहला प्रश्न, एक वाक्य में उत्तर लिखिए. पहला प्रश्न, पंडित राजकिशोर के घर प्रताप क्यों आया? ಈ ಪ್ರಶ್ನೆಯನ್ನು ಜೂನ್ 2015 ಮತ್ತು ಏಪ್ರಿಲ್ 2017ರಲ್ಲಿ ಕೇಳಿದರೆ. उत्तर, पंडित राजकिशोर के घर प्रताप पैसे लौटाने आए. और दूसरा प्रश्न, बसंत और प्रताप किसके घर में रहते थे? अप्रैल 2020ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. उत्तर इस प्रकार है, बसंत और प्रताप बीकू आहिर के घर में रहते थे. ಆತ್ಮೀಯರೇ, ಈ ರೀತಿಯಾಗಿ ಪೂರ್ಣ ವಾಕ್ಯದಲ್ಲಿ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ. ಆ ಉತ್ತರಗಳು ಬರೆದಾಗ ನಿಮಗೆ ಪೂರ್ಣ ಅಂಕಗಳು ಲಭಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು 2-3 वाक्यों में उत्तर लिखिए. प्रश्न इस प्रकार है, 2-3 वाक्यों में उत्तर लिखिए. बसंत ईमानदार लड़का है कैसे? ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸ್ತಿರ್ಬೋದು, ಈ ಪ್ರಶ್ನೆಯನ್ನು ಹಲವಾರು ರೂಪದಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ. ಏಪ್ರಿಲ್ 2016 ಮತ್ತು ಜೂನ್ 2017ರಲ್ಲಿ बसंत ईमानदार लड़का है कैसे, इस प्रकार इस प्रश्न पूछा गया है. और उसी प्रश्न को कुछ परिवर्तन करके बसंत की सच्चाई एकांक में स्वाभिमानी बसंत की ईमानदारी कैसे व्यक्त हुई है. ಈ ರೀತಿಯಾಗಿ ಪ್ರಶ್ನೆಯನ್ನು ಜೂನ್ 2016ರಲ್ಲಿ ಕೇಳಿದ್ದಾರೆ. ಅದೇ ರೀತಿಯಾಗಿ ಅದೇ ಪ್ರಶ್ನೆಯನ್ನು बसंत की ईमानदारी का परिचय उदाहरण दीजिए ಏಪ್ರಿಲ್ 2018ರಲ್ಲಿ ಕೇಳಿದ್ದಾರೆ. ಮತ್ತೆ ಅದೇ ಪ್ರಶ್ನೆಯನ್ನು ಜೂನ್ 2018ರಲ್ಲಿ बसंत की ईमानदारी की परिचय दीजिए. और उसके बाद बसंत के उत्तम गुणों का वर्णन कीजिए. ಏಪ್ರಿಲ್ 2019ರಲ್ಲಿ ಕೇಳಿದ್ದಾರೆ. ಇನ್ನು ಏಪ್ರಿಲ್ 2020ರಲ್ಲಿ बसंत के बारे में आप क्या जानते हैं, अपने शब्दों में लिखिए. ನಮ್ಮ ಮುಂದೆ 2020 ಸೆಪ್ಟೆಂಬರ್ನಲ್ಲಿ ಇದೇ ಪ್ರಶ್ನೆಯನ್ನು ಸ್ವಾಭಿಮಾನಿ ಬಸಂತ್ ಕಾ ಪರಿಚಯ ದೀಜಿಯೆ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಒಂದೇ ಪ್ರಶ್ನೆಯನ್ನು ಪ್ರತಿ ವರ್ಷ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯಲ್ಲಿ ಕೇಳಿದರೆ ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ, ಇದೇ ಪ್ರಶ್ನೆಯನ್ನು ಬೇರೆ ಬೇರೆ ರೂಪದಲ್ಲಿ ನಿಮಗೆ ಕೇಳಿದರೆ ಅದಕ್ಕೆ ಉತ್ತರಗಳನ್ನು ಈಗ ನೋಡೋಣ. ಎಲ್ಲ ಪ್ರಶ್ನೆಗೆ ಉತ್ತರ ಒಂದೇ ರೀತಿಯಾಗಿರುತ್ತೆ. ಉತ್ತರವನ್ನು ನೋಡೋಣ. उत्तर इस प्रकार है, बसंत मेहनती, स्वाभिमानी, गरीब, अनाथ और ईमानदार लड़का है. बिना परिश्रम के मदद में मिले धन को वह भीख समझता था, इसलिए पंडित राजकिशोर से दया की भीख लेने से इनकार किया. इसी गुण के कारण वह अपनी घायल अवस्था में भी पंडित राजकिशोर के पैसे अपने भाई के हाथ भिजवाता है. सच में बसंत एक स्वाभिमानी और ईमानदार लड़का है. इस प्रकार आप उत्तर लिख सकते हैं. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನೀವು ಉತ್ತರವನ್ನು ಬರೀಬೋದು. ಅಂದರೆ ಬಸಂತ್ ಒಬ್ಬ ಪ್ರಾಮಾಣಿಕ ಬಾಲಕ ಹೇಗೆ ಅಂತಕ್ಕಂತಹ ಉತ್ತರವನ್ನು ನೀವು ಬರಿಬೋದು. ಇದಕ್ಕಿಂತಲೂ ಚೆನ್ನಾಗಿ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಬರಿಬೋದು. ಆದ್ದರಿಂದ ಆ ಪಾಠವನ್ನು ಚೆನ್ನಾಗಿ ಏನು ಮಾಡಿ ಅಂತಂದರೆ ಅಧ್ಯಯನ ಮಾಡಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ इस प्रकार है, पंडित राजकिशोर के मानवीय व्यवहार का परिचय दीजिए. ಈ ಪ್ರಶ್ನೆಯನ್ನು ಜೂನ್ 2016 ಮತ್ತು ಜೂನ್ 2017ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ವಿದ್ಯಾರ್ಥಿಗಳೇ, ನೀವಿಲ್ಲಿ ಗಮನಿಸ್ಬೋದು, पंडित राजकिशोर के ಮಾನವೀಯ ವ್ಯವಹಾರ का ಪರಿಚಯ दीजिए. ಇದೇ ಪ್ರಶ್ನೆಯನ್ನು ಬೇರೆ ಬೇರೆ ರೂಪದಲ್ಲಿ ಅಥವಾ ಬೇರೆ ಬೇರೆ ಮಾದರಿಯಲ್ಲಿ ಪ್ರಶ್ನೆಯನ್ನು ತುಂಬ ಬಾರಿ ಕೇಳಿದ್ದಾರೆ. ಮತ್ತು ಈ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ, पंडित राजकिशोर के ಪರೋಪಕಾರ ಗುಣೋं का ಪರಿಚಯ दीजिए. ಈ ಪ್ರಶ್ನೆಯನ್ನು ಏಪ್ರಿಲ್ 2017ರಲ್ಲಿ ಕೇಳಿದ್ದಾರೆ. ಅದೇ ಪ್ರಶ್ನೆಯನ್ನು ಜೂನ್ 2019ರಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತಂದರೆ,
पंडित राजकिशोर के मानवीय गुण ಅನುಸರಣೀಯ है कैसे बताइए. ಇದೇ ಪ್ರಶ್ನೆಯನ್ನು ಏಪ್ರಿಲ್ 2019ರಲ್ಲಿ ಮತ್ತೆ ಈ ಮಾದರಿಯಲ್ಲಿ ಕೇಳಿದ್ದಾರೆ. पंडित राजकिशोर के परोपकारिता अनुसरणीय है स्पष्ट कीजिए. प्रश्न और एक बार सुनिए. पंडित राजकिशोर के परोपकारिता गुण ಅನುಸರಣೀಯ है ಸ್ಪಷ್ಟ कीजिए. ಈ ಪ್ರಶ್ನೆಯನ್ನು ಈ ರೀತಿ ಕೇಳಿದ್ದಾರೆ. ಇನ್ನು ಈ ಪ್ರಶ್ನೆಯನ್ನು ಯಾವ ರೀತಿ ಕೇಳಬಹುದು ಅಂತಂದರೆ, पंडित राजकिशोर का परोपकारी गुण हमारे लिए आदर्श है कैसे बताइए. ಈ ಪ್ರಶ್ನೆಯನ್ನು ಈ ಮಾದರಿಯಲ್ಲಿ ಕೇಳಬಹುದು. ಮತ್ತು ಯಾವ ರೀತಿ ಕೇಳಬಹುದು ಅಂತಂದರೆ, पंडित राजकिशोर सच्चे अर्थ में मानवता की मूर्ति है स्पष्ट कीजिए. ಈ ರೀತಿಯೂ ಪ್ರಶ್ನೆಯನ್ನು ಕೇಳಬಹುದು. ಇನ್ನೂ ಎರಡು ಮಾದರಿಯಲ್ಲಿ ಈ ಪ್ರಶ್ನೆಯನ್ನು ನಿಮಗೆ ಕೇಳಬಹುದು. ಯಾವ ರೀತಿ ಅಂತಂದರೆ, पंडित राजकिशोर कंगालों के प्रति हमदर्दी दिखाने वाले व्यक्ति हैं सोदाहरण सहित दीजिए. और पंडित राजकिशोर सचमुच एक आदर्श नेता है स्पष्ट कीजिए. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋದಾದರೆ ಉತ್ತರವನ್ನು ಈ ರೀತಿ ಇದೆ. उत्तर, पंडित राजकिशोर मजदूरों के नेता थे. वे गरीबों के प्रति हमेशा हमदर्दी दिखाते थे. इसी कारण वे गरीब बसंत के पास चलनी खरीदा. उसके भरोसे पर ही एक नोट उसके हाथ में दिया था. प्रताप द्वारा मोटर दुर्घटना के विषय मालूम होने पर वे सीधे अहीर टीले में रहने वाले घर आता है. वहाँ डॉक्टर को भी बुलाता है और उसे चिकित्सा करवाता है. इससे पता चलता है कि पंडित राजकिशोर की मानवीयता अत्यंत उच्च स्थान में है. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಪಂಡಿತ್ ರಾಜ್ಕಿಶೋರ್ ಅವರ ಮಾನವೀಯತೆಯ ಗುಣಗಳನ್ನು ನೀವು ಇಲ್ಲಿ ಏನು ಮಾಡಬಹುದು, ಒಂದೊಂದಾಗಿ ಬರೀಬಹುದು. ಈ ರೀತಿಯಾಗಿ ಅವರ ಮಾನವೀಯತೆಯ ಗುಣಗಳನ್ನು ಬರೆಯುವುದರ ಮುಖಾಂತರ ನೀವು ಪೂರ್ಣಾಂಕಗಳನ್ನು ಈ ಎಲ್ಲ ಪ್ರಶ್ನೆಗಳಿಗೆ ಏನು ಮಾಡ್ಬೋದು ಅಂದ್ರೆ ಪಡ್ಕೊಳ್ಬೋದು. ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ, ಯಾವ ಪ್ರಶ್ನೆಯನ್ನು ಕೇಳಬಹುದು ಅಂತಕ್ಕಂಥದ್ದನ್ನು ನೋಡೋಣ. ಪ್ರಶ್ನ इस प्रकार है, प्रताप राजकिशोर के घर क्यों आया. ಈ ಪ್ರಶ್ನೆಯನ್ನು ಏಪ್ರಿಲ್ 2020ರಲ್ಲಿ ಕೇಳಿದ್ದಾರೆ. प्रताप राजकिशोर के घर क्यों आया. उत्तर आप इस प्रकार लिख सकते हैं. बसंत ईमानदार लड़का है. वह पंडित राजकिशोर नोट लेकर बुनाने गया. मोटर दुर्घटना में उसके पैर कुचल गए. वह बेहोश हो गया. होश में आते ही उसे पैसे लौटा का ध्यान आया. इसलिए तुरंत प्रताप को बचे पैसे देकर पंडित राजकिशोर के घर भेजा. इस पैसे को वापस लौटाने के लिए प्रताप पंडित राजकिशोर के घर आया था. इस प्रकार आप प्रश्न लिख सकते हैं. धन्यवाद.